ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ. ಸೊ ಇವತ್ತು ಅಗೇನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್, ತುಂಬಾ ಸುದ್ದಿಲಿ ಇರ್ತಕ್ಕಂಥದ್ದು ನೋಡೋದಾದ್ರೆ, ಸಿಕ್ಸ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಟು ಇನ್ ದಿ ಲದಾಖ್ ಕಂಟೆಕ್ಸ್ಟ್ ಅಲ್ಲಿ ಇದು ತುಂಬಾ ಸುದ್ದಿಲಿ ಇರ್ತಕ್ಕಂಥದ್ದಿದೆ. ಸೊ ನಮಗೆ ಇವಾಗ ಗೊತ್ತಿರೋ ಹಾಗೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರ್ಗೆ ಏನ್ ವಿಶೇಷ ಒಂದು ಸ್ಥಾನಮಾನ ನೀಡಿರ್ತಕ್ಕಂಥದ್ದಿದೆ, ಅದನ್ನ ತೆಗೆದಾದ್ಮೇಲೆ ನಮಗೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲದಾಖ್ ಎರಡು ಸಪರೇಟ್ ಯೂನಿಯನ್ ಟೆರಿಟರಿ ಆಗಿ ಅಲ್ಲಿ ರಚನೆ ಆಗಿರ್ತಕ್ಕಂಥದ್ದಿದೆ, ರೈಟ್. ಸೊ ಈ ಒಂದು ಲದಾಖ್ಗೆ ಇವಾಗ 6ನೇ ಅನುಸೂಚಿಯಲ್ಲಿ ಅದನ್ನ ಸೇರಿಸಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಹಲವಾರು ಸಂಘಟನೆಗಳಲ್ಲಿ ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇದರಿಂದ ಏನು ಉಪಯೋಗ ಆಗತ್ತೆ, ರೈಟ್? ಸೊ ಯಾಕೆ ಈ ಒಂದು ಡಿಮ್ಯಾಂಡ್ ಅನ್ನ ಇಲ್ಲಿ ಯೂನಿಯನ್ ಟೆರಿಟರಿ ಲದಾಖ್ ಅಲ್ಲಿ ಇರ್ತಕ್ಕಂಥ ಜನ ಅಥವಾ ಒಂದು ಆರ್ಗನೈಸೇಷನ್ಸ್ ಮಾಡ್ತಾ ಇದಾವೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಸೊ ಕಂಟೆಕ್ಸ್ಟ್ ಅಂತ ನೋಡೋದಾದ್ರೆ, ಅಗೇನ್ ಲೈಕ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಆರ್ಟಿಕಲ್ 370 2019ರಲ್ಲಿ ತೆಗೆದಾಗ, ರೈಟ್, ಸೊ ಅದನ್ನ ಒಂದು ಸಪರೇಟ್ ಯೂನಿಯನ್ ಟೆರಿಟರಿ ಆಗಿ ಲದಾಖ್ ಮತ್ತೆ ಜಮ್ಮು ಕಾಶ್ಮೀರ್ನ ರಚನೆ ಮಾಡಿರ್ತಕ್ಕಂಥದ್ದಿದೆ, ದಟ್ ಟು ವಿಥೌಟ್ ಲೆಜಿಸ್ಲೇಚರ್, ರೈಟ್. ಸೊ ನಮಗೆ ಮೊದಲು ಬೈಕ್ಯಾಮರ್ಲಿಸಮ್ ಸಿಸ್ಟಮ್ ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದೆ ಅಂತ ನೋಡೋದಾದ್ರೆ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಉತ್ತರ ಪ್ರದೇಶ್ ಮತ್ತೆ ಬಿಹಾರ್, ರೈಟ್. ಸೊ ಮೊದಲು ಜಮ್ಮು ಅಂಡ್ ಕಾಶ್ಮೀರಲ್ಲೂ ಕೂಡ ನಮಗೆ ಈ ಒಂದು ಬೈಕ್ಯಾಮರ್ಲಿಸಮ್ ಅನ್ನ ಇಲ್ಲಿ ಕಾಣ್ತಾ ಇದ್ವಿ, ರೈಟ್. ಸೊ ಸಿನ್ಸ್ ಇವಾಗ ಇದನ್ನ ತೆಗೆದ್ಬಿಟ್ಟು, ವಿಶೇಷ ಸ್ಥಾನವನ್ನ ತೆಗೆದ್ಬಿಟ್ಟು, ರಾಜ್ಯದ ಒಂದು ಸ್ಥಾನವನ್ನ ತೆಗೆದ್ಬಿಟ್ಟು ಜಮ್ಮು ಅಂಡ್ ಕಾಶ್ಮೀರ ಮತ್ತೆ ಲದಾಖ್ ಅಂತಕ್ಕಂಥ ಯೂನಿಯನ್ ಟೆರಿಟರಿಯಲ್ ರಚನೆ ಆದಾಗ ಈ ಒಂದು ವಿಧಾನಸಭೆಯನ್ನು ಕೂಡ ಇಲ್ಲಿ ತೆಗೆದುಹಾಕಿರ್ತಕ್ಕಂಥದ್ದಿದೆ, ರೈಟ್. ಸೊ ಆದ್ರೆ ಇವಾಗ ಯಾವ ಒಂದು ಯೂನಿಯನ್ ಟೆರಿಟರಿಗಳು ಈ ಒಂದು ವಿಧಾನಸಭೆಯನ್ನು ಹೊಂದಿರ್ತವೆ ಅಂತ ನೋಡೋದಾದ್ರೆ, ಸೊ ದಟ್ ಈಸ್ ನ್ಯೂ ಡೆಲ್ಲಿ ಅಂಡ್ ಪಾಂಡಿಚೇರಿ, ರೈಟ್. ಸೊ ಎವರ್ ಸಿನ್ಸ್ ದ ಸೆಪರೇಷನ್, ಸಮ್ ಆಫ್ ದಿ ಆರ್ಗನೈಸೇಷನ್ಸ್ ಹ್ಯಾವ್ ಡಿಮ್ಯಾಂಡೆಡ್ ಲದಾಖ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಸಿಕ್ಸ್ ಶೆಡ್ಯೂಲ್. ಸೊ ಯಾಕೆ, ಇದರಿಂದ ಏನ್ ಲಾಭ ಅಂತಕ್ಕಂಥದನ್ನ ಇಲ್ಲಿ ಚೆಕ್ ಮಾಡೋಣ. ಸೊ ಟೀಮ್ ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ಇಲ್ಲಿ ಈ ಒಂದು 384 ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಇನಿಷಿಯೇಟಿವ್ಗಳು ನಡೀತಾ ಇದಾವೆ. ರಿವಿಷನ್ ಎಕ್ಸ್ಪ್ರೆಸ್ ಕ್ಲಾಸಸ್ ಆಗಿರ್ಬೋದು, ಕದನ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಬೋತ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಅದರ ಒಂದು ಅಡ್ವಾಂಟೇಜ್ ಅನ್ನ ನಾವು ಇಲ್ಲಿ ಪಡಿಬಹುದಾಗಿದೆ. ಸೊ ಹಾಗಾದ್ರೆ ಈ ಒಂದು 6ನೇ ಅನುಸೂಚಿ ಆಬ್ಜೆಕ್ಟಿವ್ಸ್ ಏನಿದೆ ಅಂತ ನೋಡೋದಾದ್ರೆ, ಈ ಒಂದು ಟ್ರೈಬಲ್ ಏರಿಯಾಸ್ ಏನಿದಾವೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಆಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದಿದೆ, ರೈಟ್. ಸೊ ಇದನ್ನ ನಾವು ATM ಸ್ಕ್ವೇರ್ ಅಂತ ಇದನ್ನ ಬೇಕಾದ್ರೆ ನಾವು ನೆನಪಲ್ಲಿ ಇಟ್ಕೋಬಹುದು, ರೈಟ್. ಸೊ ಟು ಪ್ರೊಟೆಕ್ಟ್ ದಿ ಟ್ರೈಬಲ್ ಲ್ಯಾಂಡ್ ಅಂಡ್ ದಿ ರಿಸೋರ್ಸಸ್ and prohibits the transfer of such resources to non-tribal individuals or communities. ಅಂದ್ರೆ ಈ ಒಂದು ಸ್ಪೆಷಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು ಆಸಾಮು, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಮು, ಇಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಅಲ್ಲಿದೆ. ಅಂಡ್ ಇವಾಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಈ ಒಂದು 4 ರಾಜ್ಯಗಳನ್ನೇ ಇದರಲ್ಲಿ 6ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ, ರೈಟ್. ಸೊ ಮುಖ್ಯವಾದ ಉದ್ದೇಶ ಏನಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಈ ಒಂದು ಬುಡಕಟ್ಟು ಜನಾಂಗದವರ ಒಂದು ಆಚಾರ ವಿಚಾರಗಳಾಗಿರ್ಬಹುದು, ರೈಟ್. ಸೊ ಟೋಟಲ್ ಆಗಿ ಅವರ ಕಲ್ಚರ್ ಅನ್ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಲ್ಯಾಂಡ್ ಅನ್ನು ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕ್ರೈಟೇರಿಯಾ ಈ ಒಂದು 6ನೇ ಅನುಸೂಚಿಯಲ್ಲಿದೆ. ಇದನ್ನೇ ಈಗ ಲದಾಖಿ ಪೀಪಲ್ ಅವರು ಇದನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು, ರೈಟ್. ಟು ಎನ್ಶೂರ್ ಟ್ರೈಬಲ್ ಕಮ್ಯುನಿಟೀಸ್ ಆರ್ ನಾಟ್ ಎಕ್ಸ್ಪ್ಲಾಯ್ಟೆಡ್ ಆರ್ ಮಾರ್ಜಿನಲೈಸ್ಡ್ by non-tribal population and that their cultural and social identities are preserved and promoted. ಸೊ ಅಡ್ವಾಂಟೇಜಸ್ ಏನಂತ ನೋಡೋದಾದ್ರೆ, ಒಂದು ಇಲ್ಲಿ ಸಪರೇಟ್ ಆಗಿ ADC ಮತ್ತೆ ARC, ಅಟೋನಮಸ್ ಡಿಸ್ಟ್ರಿಕ್ಟ್ ಮತ್ತೆ ರೀಜನಲ್ ಕೌನ್ಸಿಲ್ಸ್ ಅಂತ ಇಲ್ಲಿ ಎಲೆಕ್ಟೆಡ್ ಬಾಡೀಸ್ ಇರ್ತವೆ. ಸೊ ಅವರು ತಮಗ್ ಬೇಕಾಗಿರ್ತಕ್ಕಂಥ ಕಾನೂನು, ಅವರ ಒಂದು ಪದ್ಧತಿಗಳೇನಿದಾವೆ, ಅವರ ಕಲ್ಚರ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಇವರು ತಮಗ್ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ಇಲ್ಲಿ ಮಾಡ್ಕೋಬಹುದು. ಸೊ ಸ್ಪೆಷಲಿ ಇದಕ್ಕೆ ಯಾವಾಗ ಸಂಬಂಧಪಟ್ಟಿರ್ತಕ್ಕಂಥದ್ದು ಆನ್ ದಿ ಸಬ್ಜೆಕ್ಟ್ ಸಚ್ ಆಸ್ ಇನ್ ದ ವಿಲೇಜ್ ಅಂಡ್ ಟೌನ್ ರಿಗಾರ್ಡಿಂಗ್ ಇನ್ಹೆರಿಟೆನ್ಸ್, ಮ್ಯಾರೇಜ್, ಡೈವೋರ್ಸ್ ಮತ್ತೆ ಸೋಷಿಯಲ್ ಕಸ್ಟಮ್ಸ್. ಅಂಡ್ ಇಲ್ಲಿ ಲದಾಖ್ ಅಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಅಲ್ಲಿ ನೋಡೋದಾದ್ರೆ, ಸೊ ದೇ ಬಿಲಾಂಗ್ ಟು ಮೆಜಾರಿಟಿ ಆಫ್ ದೆಮ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್. ಸೊ ಇನ್ನೊಂದು ಸಿಗ್ನಿಫಿಕೆಂಟ್ ಪ್ರೊವಿಷನ್ ಅಲ್ಲಿ ನೋಡೋದಾದ್ರೆ, ಸೊ ನಮ್ಗೆ ಆರ್ಟಿಕಲ್ 244 ಸೊ ಈ ಒಂದು 6ನೇ ಅನುಸೂಚಿ ಕುರಿತಾಗಿ ಹೇಳ್ಕೊಡುತ್ತೆ. ಸೊ ದಟ್ ಈಸ್ ಪ್ರೊಟೆಕ್ಟಿಂಗ್ ದಿ ಇಂಟ್ರೆಸ್ಟ್ ಆಫ್ ದಿ ಟ್ರೈಬಲ್ ಪಾಪ್ಯುಲೇಷನ್ ಆಫ್ ದಿ 4 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ದಟ್ ಈಸ್ ಆಸಾಂ, ಮೇಘಾಲಯ, ತ್ರಿಪುರ ಅಂಡ್ ಮಿಜೋರಾಂ. ಸೊ ಹಾಗಾದ್ರೆ ಇಲ್ಲಿ ಏನ್ ಸರ್ ಇಶ್ಯೂ ಇದಾವೆ ಅಂತ ಇಲ್ಲಿ ನೋಡೋದಾದ್ರೆ, ಡಿಫರೆಂಟ್ ಟ್ರೈಬಲ್ ಪಾಪ್ಯುಲೇಷನ್ ಅಂಡರ್ ಸಿಂಗಲ್ ಅಟೋನಮಸ್ ಕೌನ್ಸಿಲ್. ಟ್ರೈಬಲ್ ಪಾಪ್ಯುಲೇಷನ್ ಇದೆ, ರೈಟ್, ಪರ್ಫೆಕ್ಟ್. ಬಟ್ ಆ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಅಲ್ಲಿ ಹಲವಾರು ಚಿಕ್ಕದಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳಿದಾವೆ. ಸೊ ಇವಾಗ ಕಡಿಮೆ ಇರ್ತಕ್ಕಂಥ ಪಾಪ್ಯುಲೇಷನ್ ಕೂಡ ಅಡ್ಮಿನಿಸ್ಟ್ರೇಷನ್ ಮಾಡೋದು ಒಂದೇ ಸಿಂಗಲ್ ಅಟೋನಮಸ್ ಕೌನ್ಸಿಲ್, ಮತ್ತೆ ಮ್ಯಾಕ್ಸಿಮಮ್ ಇರ್ತಕ್ಕಂಥ ಪಾಪ್ಯುಲೇಷನ್ ಕೂಡ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಥ್ರೂ ಸಿಂಗಲ್ ಅಟೋನಮಸ್ ಕೌನ್ಸಿಲ್,
ರೈಟ್. ಸೊ ಇನ್ಸಫಿಷಿಯಂಟ್ ಅಲೋಕೇಶನ್ ಆಫ್ ಫಂಡ್ಸ್. ಸೊ ಈ ರೀತಿ ಫಂಡ್ ಅನ್ನು ಅಲೋಕೇಟ್ ಮಾಡಬೇಕಾದ್ರೂ ಕೂಡ ಇಲ್ಲಿ ತಾರತಮ್ಯ ನಡೆಯುತ್ತೆ. ಯಾವ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಆ ಒಂದು ಟ್ರೈಬಲ್ ಪಾಪ್ಯುಲೇಷನ್ಗೆ ವೆಲ್ಫೇರ್ ಮೆಜರ್ಸ್ ಕೂಡ ಜಾಸ್ತಿ ಬೇಕಾಗತ್ತೆ. ಸೊ ಹಾಗಾಗಿ ಇನ್ ಕೇಸ್ ಇಲ್ಲಿ ಫಂಡ್ ಅನ್ನು ಅಲೋಕೇಟ್ ಮಾಡಿದ್ರು ಕೂಡ ಅದು ಪ್ರಾಪರ್ ಆಗಿ ಎಲ್ಲ ಒಂದು ಟ್ರೈಬಲ್ ಕಮ್ಯುನಿಟೀಸ್ ಏನಿದಾವೆ ಅದಕ್ಕೆ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇನ್ಅಡಿಕ್ವೇಟ್ ಡಿವ್ಯಾಲ್ಯೂಷನ್ ಆಫ್ ಪವರ್ ಅಂತಂದ್ರೆ ಸೊ ಈ ಒಂದು ಅಟೋನಮಸ್ ಕೌನ್ಸಿಲ್ಗಳಿಗೆ ಅಷ್ಟೊಂದು ಆದ್ಯತೆ ಮೇರೆಗೆ ಅಧಿಕಾರದ ಒಂದು ಹಂಚಿಕೆಯಲ್ಲಿ ಆಗಿರೋದಿಲ್ಲ. ಸೊ ಇಂಟರ್ ಟ್ರೈಬಲ್ ಕಾನ್ಫ್ಲಿಕ್ಟ್. ಸೊ ಮೆಜಾರಿಟಿ ಮತ್ತೆ ಮೈನಾರಿಟಿ ಅಂತಕ್ಕಂಥದ್ದು ಯಾವ್ದೊಂದು ಪಾಪ್ಯುಲೇಷನ್ ಇರುತ್ತೆ ಸೊ ಅವರು ಇಲ್ಲಿ ತಮ್ಮ ಒಂದು ಕಾನ್ಫ್ಲಿಕ್ಟ್ ಗಳ ಮುಖಾಂತರ ಈ ಒಂದು ಅಟೋನಮಸ್ ಕೌನ್ಸಿಲ್ ಅಲ್ಲಿ ಫ್ರೀ ಹ್ಯಾಂಡ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶಗಳು ಸಿಗೋದು ತುಂಬಾ ಕಡಿಮೆ. ರೈಟ್. ಅಂಡ್ ಕೊನೆಯದಾಗಿ ನೋಡೋದಾದ್ರೆ ಕರಪ್ಷನ್ ಇದೆ, ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಇದೆ. ರೈಟ್. ಸೊ ಇದನ್ನ ಈ ಒಂದು ಇಶ್ಯೂಸ್ ಏನೇನಿದಾವೆ ಅದು ಈ ಕಂಟೆಕ್ಸ್ಟ್ ಅಲ್ಲಿ ನೋಡಿದಾಗ 6th ಶೆಡ್ಯೂಲ್ ಅಲ್ಲಿ ಇದನ್ನ ನಾವು ಅಡ್ರೆಸ್ ಮಾಡ್ಕೊಂಡ್ರೆ ಪ್ರೊಬೆಬ್ಲಿ ಈ ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಯಾವ ರಾಜ್ಯಗಳಿದಾವೆ 6ನೇ ಅನುಸೂಚಿಯಲ್ಲಿ ಅವುಗಳಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಇಲ್ಲಿ ಕೊಡಬಹುದಾಗಿದೆ. ಸೊ ಇಲ್ಲಿ KS ಕದನ ಅಂತಕ್ಕಂಥ ಒಂದು ಟೆಸ್ಟ್ ಸೀರೀಸ್ ನಡೀತಾ ಇದೆ, ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಗೆ. ಸೊ ಇದರ ಒಂದು ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಸ್ಟೂಡೆಂಟ್ಸ್ ಗಳು ಪಡಿಬಹುದಾಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಪಾಲಿಟಿ ಆಸ್ಪೆಕ್ಟ್ಸ್ ಅಲ್ಲಿ ಶೆಡ್ಯೂಲ್ಸ್, ರೈಟ್, ಸೊ ಪಾರ್ಟ್ಸ್ ಮತ್ತೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ರೈಟ್. ಸೊ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕರೆಂಟ್ ಅಫೇರ್ಸ್ ಪ್ಲಸ್ ನಿಮಗೆ ಸ್ಟ್ಯಾಟಿಕ್ ಐಡಿಯಾದಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಫರ್ದರ್ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.